ಯುದ್ಧ ಮಾಡುವುದಕ್ಕಿಂತ ಯುದ್ಧದ ಆಡಳಿತದಲ್ಲೇ ಹೆಚ್ಚು ವ್ಯವಧಾನವಾಗಿದೆ. ಒಮ್ಮೆ ಭೀಮನನ್ನು ನೋಡು, ಅವನಿಗೆ ಸಾವೆಂದರೆ ಏನೆಂಬ ಕಲ್ಪನೆ ಕೂಡ ಇಲ್ಲ. ಆದ್ದರಿಂದ ಜೀವಕ್ಕೆ ಹೆದರುವುದೂ ಇಲ್ಲ. ಈಗ ಗೆಲ್ಲದಿದ್ದರೆ ತಮಗೆ ಜೀವನವಿಲ್ಲವೆಂಬುದೇ ಅವನ ಪರಮಶಕ್ತಿಯಾಗಿದೆ. ಇದೇ ಮಾತು ಇನ್ನುಳಿದ 4ವರಿಗೂ ಅನ್ವಯಿಸುತ್ತದೆ. ಅಂತಹ ಯೋಧನಲ್ಲದ ಧರ್ಮಜನು ಕೂಡ ಸೈನಿಕರಿಗೆ ಸ್ಫೂರ್ತಿ ಬರುವಂತೆ ಯುದ್ಧ ಮಾಡುತ್ತಿದ್ದಾನೆ. ಅರ್ಜುನನ ಯುದ್ಧ ಕೌಶಲ, ಸೋತರೆ ಆಗುವ ಅಗೌರವಗಳ ಭಯವಂತೂ ಎಲ್ಲರಿಗೂ ಗೊತ್ತು. ದೃಷ್ಟದ್ಯುಮ್ನನಿಗೆ ಗುರುಗಳ ಮೇಲೆ ಹಳೆಯ ರೊಚ್ಚು, ಅಪ್ಪನಿಗೆ ದ್ರೋಣರಿಂದ ಆದ ಅಪಮಾನ, ತಂಗಿಗೆ ಆದ ಅಗೌರವಗಳ ಬಗ್ಗೆವಂತೂ ಸೇಡು ತುಂಬಿದೆ. ನಕುಲ ಸಹದೇವರು ಹೆಚ್ಚು ಮಾತನಾಡದಿದ್ದರೂ ಈಗಿನ ಜೀವನದಿಂದ ರೋಸಿ ಹೋಗಿದ್ದಾರೆ.